ಸಿಎಂ ಆಗಿ ಡಿವಿ ಸತೀಶನ್ ಆಯ್ಕೆಯಾಗಿದೆ. ಸಿಎಂ ಆಯ್ಕೆ ಕಗ್ಗಂಟು ಬಿಡಿಸಿದ ಹೈಕಮಾಂಡ್. ವೇಣುಗೋಪಾಲ್ ಕೈತಪ್ಪಿದ ಮುಖ್ಯಮಂತ್ರಿ ಸ್ಥಾನ. ಕೊನೆಗೂ ಕೂಡ ಈಗ ಡಿಕೆ ಸಿಎಂ ಗುಡ್ ನ್ಯೂಸ್. ಅಶ್ವವೇಗ ಜೊತೆ ಡಿಕೆ ಕಟ್ಟಾಳು, ಮಾಗಡಿ ಬಾಲಕೃಷ್ಣ ಮಾತು. ಕೇರಳ ಸಿಎಂ ಆಗಿ ಡಿವಿ ಸತೀಶನ್ ಆಯ್ಕೆಯಾಗಿದೆ. ಸಿಎಂ ಆಯ್ಕೆ ಕಗ್ಗಂಟು ಬಿಡಿಸಿದ್ದಾರೆ ಈಗ ಹೈಕಮಾಂಡ್. ವೇಣುಗೋಪಾಲ್ ಕೈ ತಪ್ಪಿದ ಮುಖ್ಯಮಂತ್ರಿ ಸ್ಥಾನ. ಡಿವಿ ಸತೀಶನ್ ಪಟ್ಟೆಗೆ ಮಣಿದ ಹೈಕಮಾಂಡ್. ಕೆಸಿ ವೇಣುಗೋಪಾಲ್ ಪ್ರಯತ್ನ ಈಗ ಫೇಲ್ ಆಗಿದೆ. ವಿಪಕ್ಷ ನಾಯಕನಾಗಿದ್ದ ಸತೀಶನ್ಗೆ ಈಗ ಸಿಎಂ ಪಟ್ಟ ಸಿಕ್ಕಿದೆ. ಕೊನೆಗೂ ಕೇರಳ ಸಿಎಂ ಆಗಿ ಸತೀಶನ್ ಆಯ್ಕೆಯಾಗಿದ್ದಾರೆ. ಸಿಎಂ ಆಯ್ಕೆ ಕಗ್ಗಂಟು ಬಿಡಿಸಿದೆ ಈಗ ಕಾಂಗ್ರೆಸ್ ಹೈಕಮಾಂಡ್. ವೇಣುಗೋಪಾಲ್ ಕೈ ತಪ್ಪಿದ ಮುಖ್ಯಮಂತ್ರಿ ಸ್ಥಾನ. ಡಿವಿ ಸತೀಶನ್ ಪಟ್ಟಿಗೆ ಮಣಿದ ಹೈಕಮಾಂಡ್. ಕೆಸಿ ವೇಣುಗೋಪಾಲ್ ಪ್ರಯತ್ನ ಇದೀಗ ಫೇಲ್ ಆಗಿದೆ. ವಿಪಕ್ಷ ನಾಯಕನಾಗಿದ್ದ ಸತೀಶನ್ ಈಗ ಕೇರಳದ ನೂತನ ಸಿಎಂ. ಕೇರಳ ಸಿಎಂ ಆಗಿ ಡಿವಿ ಸತೀಶನ್ ಅವರು ಆಯ್ಕೆಯಾಗಿದ್ದಾರೆ. ಸಿಎಂ ಆಯ್ಕೆ ಕಗ್ಗಂಟು ಬಿಡಿಸಿದ ಹೈಕಮಾಂಡ್. ವೇಣುಗೋಪಾಲ್ ಕೈ ತಪ್ಪಿದ ಮುಖ್ಯಮಂತ್ರಿ ಸ್ಥಾನ. ಡಿವಿ ಸತೀಶನ್ ಅವರ ಪಟ್ಟಿಗೆ ಈಗ ಹೈಕಮಾಂಡ್ ಮಣಿದಿರುವಂತದ್ದು. ಕೆಸಿ ವೇಣುಗೋಪಾಲ್ ಪ್ರಯತ್ನ ಫೇಲ್ ಆಗಿದೆ. ವಿಪಕ್ಷ ನಾಯಕನಾಗಿ ಸತೀಶನ್ ಈಗ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಪಕ್ಷದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಸತೀಶನ್. ಒಡೆಸಾರಿ ದಾಮೋದರನ್ ಸತೀಶನ್ ಈಗ ಕೇರಳದ ಸಿಎಂ. ಸತತ 6 ಬಾರಿ ಎರ್ನಾಕುಲಂನ ಜಿಲ್ಲೆಯ ಪರವೂ ಈಗ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತ್ತು. ಕೇರಳ ಸಿಎಂ ಆಗಿ ಡಿವಿ ಸತೀಶನ್ ಆಯ್ಕೆಯಾಗಿದ್ದಾರೆ. ಸಿಎಂ ಆಯ್ಕೆ ಕಗ್ಗಂಟನ್ನ ಕೊನೆಗೂ ಹೈಕಮಾಂಡ್ ಬಿಡಿಸಿರುವಂಥದ್ದು. ವೇಣುಗೋಪಾಲ್ ಕೈ ತಪ್ಪಿದ ಮುಖ್ಯಮಂತ್ರಿ ಸ್ಥಾನ. ಡಿವಿ ಸತೀಶನ್ ಪಟ್ಟಿಗೆ ಈಗ ಮಣಿದಿದೆ ಹೈಕಮಾಂಡ್. ಕೆಸಿ ವೇಣುಗೋಪಾಲ್ ಪ್ರಯತ್ನ ಇದೀಗ ವಿಫಲವಾಗಿದೆ, ಫೇಲ್ ಆಗಿದೆ. ವಿಪಕ್ಷ ನಾಯಕನಾಗಿದ್ದ ಸತೀಶನ್ ಈಗ ಸಿಎಂ ಆಗಿದ್ದಾರೆ. ಸಿಎಂ ಪಟ್ಟ ಸಿಗ್ತಾ ಇದೆ. ಪಕ್ಷದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಸತೀಶನ್. ಒಡೆಸರಿ ದಾಮೋದರನ್ ಸತೀಶನ್ ಕೇರಳದ ಸಿಎಂ. ಸತತ 6 ಬಾರಿ ಎರ್ನಾಕುಲಂನ ಜಿಲ್ಲೆಯ ಪರವೂರು ಕ್ಷೇತ್ರದಿಂದ ಗೆಲುವು ಸಾಧಿಸಿಕೊಂಡು ಬಂದಿದ್ರು. ಮೊದಲ ಚುನಾವಣೆಯಲ್ಲಿಯೇ ಸೋತಿದ್ದಂತಹ ಸತೀಶನ್ ಪ್ರಸ್ತುತ ಚುನಾವಣೆಯಲ್ಲಿ 20,000 ಮತಗಳಿಂದ ಗೆಲುವು ಸಾಧಿಸಿದ್ರು. ಸತೀಶನ್ ನಾಯಕತ್ವದಲ್ಲಿಯೇ ಯುಡಿಎಫ್ಗೆ 102 ಸ್ಥಾನ ಸಿಕ್ಕಿದೆ. 2021ರಿಂದ 26ರವರೆಗೆ ವಿಧಾನಸಭೆಯ ವಿಪಕ್ಷ ನಾಯಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಕೊನೆಗೂ ಕೂಡ ಈಗ ಕೇರಳ ಸಿಎಂ ಆಗಿ ಡಿವಿ ಸತೀಶನ್ ಅವರ ಆಯ್ಕೆಯಾಗಿದೆ. ಹೈಕಮಾಂಡ್ ಈ ಒಂದು ಕಗ್ಗಂಟನ್ನ ಬಿಡಿಸಿರುವಂತಹದ್ದು. ವೇಣುಗೋಪಾಲ್ ಕೈ ತಪ್ಪಿದ್ದು ಮುಖ್ಯಮಂತ್ರಿಯ ಸ್ಥಾನ. ಡಿವಿ ಸತೀಶನ್ ಪಟ್ಟಿಗೆ ಮಣಿದ ಹೈಕಮಾಂಡ್. ಕೆಸಿ ವೇಣುಗೋಪಾಲ್ ಅವರ ಪ್ರಯತ್ನ ಇದೀಗ ಫೇಲ್ ಆಗಿದೆ. ವಿಪಕ್ಷ ನಾಯಕನಾಗಿದ್ದ ಸತೀಶನ್ಗೆ ಈಗ ಸಿಎಂ ಪಟ್ಟ ಸಿಕ್ಕಿದೆ. ಪಕ್ಷದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಸತೀಶನ್ ಅವರು. ಒಡೆಸರಿ ದಾಮೋದರನ್ ಸತೀಶನ್ ಅವರು ಕೇರಳದ ನೂತನ ಸಿಎಂ ಆಗಿ ಆಯ್ಕೆ ಆಗ್ತಾ ಇದ್ದಾರೆ. ಸತತ 6 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ. ಮೊದಲ ಚುನಾವಣೆಯಲ್ಲಿ ಸೋತಿದ್ರು ಸತೀಶನ್. ಪ್ರಸ್ತುತ ಚುನಾವಣೆಯಲ್ಲಿ 20,000 ಮತಗಳಿಂದ ಗೆಲುವು ಸಾಧಿಸಿಕೊಂಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕದಲ್ಲಿ. ಕೊನೆಗೂ ಈಗ ಸತೀಶನ್ ಆಯ್ಕೆ ಆಗಿದೆ. ಹೇಗಿತ್ತು ಈ ಒಂದು ಕಗ್ಗಂಟು ಬಿಡಿಸಿದ್ದು ಹೈಕಮಾಂಡ್ ಅವರು? ಗಂಗಾ, ಕಳೆದ 11 ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿದ್ದು ಕೇರಳ ಸಿಎಂ ಆಯ್ಕೆ ವಿಚಾರ. ವಿ.ಡಿ. ಸತೀಶನ್, ರಮೇಶ್ ಚೆನ್ನಿತ್ತಲ ಮತ್ತೆ ಕೆಸಿ ವೇಣುಗೋಪಾಲ್ ಮಧ್ಯೆ ಫೈಟ್ ಇತ್ತು ಗಂಗಾ. ಕೊನೆಗೂ ಅಳೆದು ತೂಗಿ ಕಾಂಗ್ರೆಸ್ ಹೈಕಮಾಂಡ್ ವಿ.ಡಿ. ಸತೀಶನ್ ಅವ್ರನ್ನ ಸಿಎಂ ಆಗಿ ಆಯ್ಕೆ ಮಾಡಿದೆ. ವಿ.ಡಿ. ಸತೀಶನ್ ಏನ್ ಕಮ್ಮಿ ಅಲ್ಲ ಗಂಗಾ. ಕಳೆದ 40 ವರ್ಷಗಳಿಂದ ಕೇರಳ ರಾಜಕಾರಣದಲ್ಲಿ ತನ್ನದೇ ಆದ ಛಾಪು ಮೂಡಿಸ್ಕೊಂಡ್ ಬಂದಂತವ್ರು. ನಾಯರ್ ಸಮುದಾಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಯಾರು, ವಿ.ಡಿ. ಸತೀಶನ್ ಅವರು. ಹಾಗಾಗಿ ಅವರ ಆಯ್ಕೆ ಪ್ರಬಲವಾಗಿತ್ತು. ಅಂದ್ರೆ 3 ಜನ ದಿಗ್ಗಜರು ಯಾರು ಕಳೆದ
40 ವರ್ಷಗಳಿಂದ 3 ಜನ ಕೂಡ ಯಾರು ಕೆ.ಸಿ. ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲ ಹಾಗೂ ವಿ.ಡಿ. ಸತೀಶನ್ ಅವರು ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನ ಮಾಡಲಾಗುತ್ತೆ. ಈಗ ಕೇರಳ ಸಿಎಂ ಆಗಿ ಡಿ.ವಿ. ಸತೀಶನ್ ಅವರ ಆಯ್ಕೆಯಾಗಿರುವಂಥದ್ದು. 62 ವರ್ಷದ ವಯಸ್ಸಿನ ಡಿ.ವಿ. ಸತೀಶನ್ ಅವರು 11 ದಿನಗಳ ಒಂದು ಬಳಿಕ ಸಿಎಂ ಆಯ್ಕೆಯಾಗಿರುವಂಥದ್ದು. ಕಗ್ಗಂಟಾಗಿತ್ತು ಕೇರಳದಲ್ಲಿ ಸಿಎಂ ಆಯ್ಕೆ ಗೊಂದಲ ಜಾಸ್ತಿ ಆಗಿತ್ತು. ಹೈಕಮಾಂಡ್ ಈಗ ಈ ಒಂದು ಕಗ್ಗಂಟನ್ನು ಬಿಡಿಸಿರುವಂಥದ್ದು. ವೇಣುಗೋಪಾಲ್ ಕೈ ತಪ್ಪಿದೆ ಮುಖ್ಯಮಂತ್ರಿಯ ಸ್ಥಾನ. ಡಿ.ವಿ. ಸತೀಶನ್ ಪಟ್ಟಿಗೆ ಮಣಿದಿದೆ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್. ಕೆ.ಸಿ. ವೇಣುಗೋಪಾಲ್ ಪ್ರಯತ್ನ ಇದೀಗ ಫೇಲ್ ಆಗಿದೆ.